इनाम दत्तात्रेय बाबा बुडन स्वामी दर्गा विवाद संपूर्ण हिंदू पीठಕ್ಕೆ ಆಗ್ರಹಿಸಿ ದತ್ತ ಜಯಂತಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವಂತ ದತ್ತ ಜಯಂತಿ ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ನಡೆಯುವಂತ ದತ್ತ ಜಯಂತಿ ಇವತ್ತು ಸಾವಿರಾರು ಮಹಿಳೆಯರಿಂದ ಸಂಕೀರ್ತನೆ ಯಾತ್ರೆ ಇದೆ ಇವತ್ತು ಅನುಸೂಯ ಜಯಂತಿ ಹಿನ್ನೆಲೆ ಸಂಕೀರ್ತನೆ ಯಾತ್ರೆ ಚಿಕ್ಕಮಗಳೂರು ನಗರದಲ್ಲಿ ನಡೆಯುವಂತ ಸಂಕೀರ್ತನೆ ಯಾತ್ರೆ ಬೋಳೆ ರಾಮೇಶ್ವರ ದೇವಾಲಯದಿಂದ ಟೌನ್ ಕ್ಯಾಂಟೀನ್ ವರೆಗೂ ಕೂಡ ಈ ಯಾತ್ರೆ ನಡೆಯುತ್ತೆ ಮಹಿಳೆಯರಿಂದ ವಿವಾದಿತ ಗುಹೆ ಒಳಗೆ ದತ್ತ ಪಾದುಕೆಯ ದರ್ಶನ ಆಗುತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಲಿದ್ದಾರೆ ಮಹಿಳೆಯರು ಚಿಕ್ಕಮಗಳೂರು ಈ ಭಾಗದಲ್ಲಿ ನೀವು ಸಾಮಾನ್ಯವಾಗಿ ಗಮನಿಸಬೇಕಾಗಿರೋದು ಈ ಆಚರಣೆಯನ್ನ ಬಹಳ ಸಂಭ್ರಮ ಸಡಗರದಿಂದ ಆಚರಣೆಯನ್ನ ಮಾಡಲಾಗುತ್ತೆ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ವಿವಾದ ಸಂಪೂರ್ಣ ಹಿಂದೂ ಪೀಠಕ್ಕೆ ಆಗ್ರಹಿಸಿ ದತ್ತ ಜಯಂತಿ ಇಂದಿನಿಂದ 3 ದಿನಗಳ ಕಾಲ ಈ ಒಂದು ದತ್ತ ಜಯಂತಿ ನಡೆಯುತ್ತೆ ದತ್ತ ಜಯಂತಿಯನ್ನು ಬಹಳ ಸಂಭ್ರಮದಿಂದ ವಿಜೃಂಭಣೆಯಿಂದ ಚಿಕ್ಕಮಗಳೂರು ಹಾಸನ ಈ ಭಾಗದಲ್ಲಿ ಆಚರಣೆ ಮಾಡಲಾಗುತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಭಕ್ತಾದಿಗಳು ಆಗಮಿಸ್ತಾರೆ ಈ 3 ದಿನಗಳ ಕಾಲ ಇಲ್ಲಿ ಒಂದಷ್ಟು ಆಚರಣೆಗಳು ವಿಧಾನಗಳು ಇರುತ್ತೆ ಹಾಗೆ ಹೆಚ್ಚಿನ ಭದ್ರತೆಗಳು ಸಿದ್ಧತೆಗಳು ಎಲ್ಲವೂ ಕೂಡ ಇರುತ್ತೆ ಚಿಕ್ಕಮಗಳೂರು ಬೀದಿಯೂ ಕೂಡ ರಸ್ತೆಯೂ ಕೂಡ ಕೆಂಪು ಬಾವುಟದಿಂದ ರಾರಾಜಿಸ್ತಾ ಇರುತ್ತೆ ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ನಡೆಯುವಂತ ದತ್ತ ಜಯಂತಿ ಅನೇಕ ಹನುಮ ಮಾಲಾಧಾರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಸಂಪೂರ್ಣ ಹಿಂದೂ ಪೀಠಕ್ಕೆ ಆಗ್ರಹಿಸಿ ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಚಿಕ್ಕಮಗಳೂರು ನಗರ ದರ್ಗಾದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿರುವುದು ಭದ್ರತೆಗಾಗಿ 5,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ ಓರ್ವ ಎಸ್ಪಿ 8 ಹೆಚ್ಚುವರಿ ಎಸ್ಪಿ 25 ಡಿಸಿಪಿ 64 ಸಿಪಿಐ 279 ಪಿಎಸ್ಐ 373 ಎಎಸ್ಐ 2988 ಕಾನ್ಸ್ಟೇಬಲ್ಗಳು 222 ಹೋಮ್ ಗಾರ್ಡ್ಸ್ ಸೇರಿ ಒಟ್ಟು 4,572 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ 20 ಕೆಎಸ್ಆರ್ಪಿ 26 ಡಿಎಆರ್ 2 ಎಸ್ಎಎಫ್ ತುಕಡಿಗಳ ನಿಯೋಜನೆ ಆಗಿದೆ ಜಿಲ್ಲೆಯಾದ್ಯಂತ 28 ಚೆಕ್ ಪೋಸ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಪೊಲೀಸರು ಇದು ಯಾವಾಗಲೂ ಕೂಡ ಹೀಗೆ ಇರುತ್ತೆ ಭದ್ರತೆ ವ್ಯವಸ್ಥೆಯನ್ನು ನಾವು ನೋಡಿದಾಗ ಅಂದರೆ ಇದು ಸೆನ್ಸಿಟಿವ್ ಪ್ಲೇಸ್ ಅಂತ ಕೂಡ ಕರೆಸ್ಕೊಳ್ಳುತ್ತೆ ಸಾಕಷ್ಟು ಬಾರಿ ಇಲ್ಲೊಂದಷ್ಟು ಅವಘಡಗಳು ನಡೆದಿದ್ದು ಕೂಡ ಇದೆ ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿರುವಂಥದ್ದು ಪೊಲೀಸ್ ಇಲಾಖೆ ಹೆಚ್ಚಿನ ಪೊಲೀಸರನ್ನು 4,000 ಅಂತಂದರೆ ಯೋಚನೆ ಮಾಡಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ 3 ದಿನಗಳ ಕಾಲ ಕಾರ್ಯಕ್ರಮಗಳು ನಡೆಯುತ್ತೆ ವಿವಿಧ ಕಾರ್ಯಕ್ರಮಗಳು ಪಾದಯಾತ್ರೆಯನ್ನು ಮಾಡಿಕೊಂಡು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬರುವವರು ಕೂಡ ಇರ್ತಾರೆ ಹನುಮ ಮಾಲಾಧಾರಿಗಳು ಕೂಡ ಇರ್ತಾರೆ ಅನೇಕ ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಇದನ್ನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಾಗಿಯೂ ಕೂಡ ಇಲ್ಲಿ ನೆರವೇರಿಸಲಾಗತ್ತೆ ಆ ಕಾರಣಕ್ಕಾಗಿಯೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಕಳೆದ 1 ತಿಂಗಳಿಂದಲೂ ಅಲ್ಲಿನ ಬೀದಿಯನ್ನು ನೀವು ಗಮನಿಸ್ತಾ ಇರಬಹುದು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಯಾವ ರೀತಿಯಾಗಿ ಭದ್ರತೆ ಸಿದ್ಧತೆ ಇದೆ ಏನೆಲ್ಲ ಕಾರ್ಯಕ್ರಮಗಳು ಇದೆ ಚಿಕ್ಕಮಗಳೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ದತ್ತ ಜಯಂತಿಗೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿ ಆರಂಭವಾಗಿರ್ತಕ್ಕಂತಹ ಮಾಹಿತಿ ಲಭ್ಯವಾಗಿದೆ ಸಂಪೂರ್ಣ ಪೀಠಕ್ಕಾಗಿ ಆಗ್ರಹಿಸಿ ನಡೆಯುವಂತಹ ದತ್ತ ಜಯಂತಿಯಲ್ಲಿ ಇಂದು ಅನುಸೂಯ ಜಯಂತಿ ಅದರಲ್ಲಿ ಸುಮಾರು ಸಾವಿರಾರು ಮಹಿಳೆಯರಿಂದ ಚಿಕ್ಕಮಗಳೂರು ನಗರದಲ್ಲಿ ಸಂಕೀರ್ತನ ಯಾತ್ರೆ ಜೊತೆಗೆ ಬೋಳರಾಮೇಶ್ವರ ದೇವಾಲಯದಿಂದ ಟೌನ್ ಕ್ಯಾಂಟೀನ್ ವರೆಗೂ ಕೂಡ ನಡೆಯುವಂತಹ ಯಾತ್ರೆಗೆ ಸಾಕಷ್ಟು ಮಂದಿ ಸೇರುವಂತಹ ನಿರೀಕ್ಷೆ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ ವಿವಾದಿತ ಗುಹೆಗಳಿಗೆ ತೆರಳಿ ದತ್ತಪಾದುಕೆಯ ದರ್ಶನ ಪಡೆಯುವಂತಹ ಸಾವಿರಾರು ಮಹಿಳೆಯರು ರಾಜ್ಯದ ಮೂಲೆಯಿಂದ ಆಗಮಿಸಲಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಚಿಕ್ಕಮಗಳೂರು ನಗರ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಪೊಲೀಸರನ್ನ ಸಾಕಷ್ಟು ನಿಯೋಜನೆ ಮಾಡಲಾಗಿದೆ ಅನ್ನುವ ವಿಚಾರ ಈಗಾಗಲೇ ಬಂದಿರುವಂತದ್ದು ಭದ್ರತೆಗಾಗಿ ಸುಮಾರು 5,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಓರ್ವ ಎಸ್ಪಿ ಅವರು ಸೇರಿದಂತೆ ಅಡಿಷನಲ್ ಎಸ್ಪಿ 8 ಜನ ಡಿವೈಎಸ್ಪಿ 25 ಜನ ಸಿಪಿಐ 64 ಪಿಎಸ್ಐ 279 ಸೇರಿದಂತೆ ಸಾಕಷ್ಟು ಒಟ್ಟು ಟೋಟಲ್ 4,572 ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಜಿಲ್ಲೆಯಾದ್ಯಂತ ಸುಮಾರು 28 ಚೆಕ್ ಪೋಸ್ಟ್ ಗಳನ್ನು ಮಾಡಿರುವಂತದ್ದು 100 ಸಿಸಿ ಕ್ಯಾಮೆರಾಗಳನ್ನ ಭದ್ರತೆಯ ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಭದ್ರತೆಗೆ ಈಗಾಗಲೇ ಸಾಕಷ್ಟು ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ಇಲಾಖೆ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು
ನೀತಿ. ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.